ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ರಾಯರ ದಿನ ಆದ ಕಾರಣ ನಾನು ಹೂ ಮತ್ತು ತುಳಸಿ ತಂದು ರಾಯರಿಗೆ ಪ್ರಸಾದ ಮಾಡೋಕ್ಕೆ ರೆಡಿ ಮಾಡಿದೆ. ಎಲ್ಲನ ಪುಡಿ ಮಾಡಿಕೊಂಡು ನೀರು ಹಾಕೊಂಡು ಕರಗಕ್ಕಿಟ್ಟೆ. ರಾತ್ರಿ ನೆನೆಸಿಟ್ಟಂತ ಕಡಲೆಬೇಳೆನ ಒಂದು ಕುಕ್ಕರಿಗೆ ಹಾಕಿ ನೀರು ಹಾಕಿ ಬೇಯಿಸ್ಕೊಂಡೆ. ಬೆಂದಿರೋಂಥ ಕಡಲೆಬೇಳೆಗೆ ಮಾಡಿರೋಂಥ ಬೆಲ್ಲದ ಪಾಕನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಬೇಳೆಗೆ ಬೆಲ್ಲದ ಪಾಕ ಹಿಡಿಯೋ ತನಕ ಕುದಿಸಿ ಹಯಗ್ರೀವ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಬಾದಾಮ್ ಹಾಗೆ ತುರಿದಿಟ್ಟಿರೋಂಥ ಕೊಬ್ಬರಿ, ಪುಡಿ ಮಾಡಿಟ್ಟಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಮಾಡಿಟ್ಟಿರೋಂಥ ಬೇಳೆ ಮತ್ತು ಬೆಲ್ಲ ಪಾಕಕ್ಕೆ ಸೇರಿಸ್ಕೊಂಡು ರೆಡಿ ಆದಾಗೆ ರಾಯರಿಗೆ ಅಲಂಕಾರ ಮಾಡಿಕೊಂಡು ರಾಯರಿಗೆ ಪ್ರಸಾದ ಇಟ್ಟು ಪೂಜೆ ಮಾಡಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಶಾವಿಗೆ ಬಾತ್ ಮಾಡ್ಕೊಂಡು ಅಂದ್ಕೊಂಡೆ. ಬನ್ನಿ ಶಾವಿಗೆ ಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಶಾವಿಗೆ ಹಾಕ್ಕೊಂಡು ಶಾವಿಗೆಗೆ ಎಷ್ಟು ಬೇಕು ಉಪ್ಪು ಮತ್ತು ಆಯಿಲ್ ಹಾಕ್ಕೊಂಡು 2-3 ನಿಮಿಷ ಬೇಯಿಸ್ಕೊಂಡು ಬೇರೆ ಪಾತ್ರೆಗೆ ಸೋಸ್ಕೊಳ್ಳಿ. ಶಾವಿಗೆ ಬಾತ್ ಮಾಡ್ಕೊಳ್ಳೋಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲ ಮೊದಲೇ ರೆಡಿ ಮಾಡಿಕೊಂಡೆ. ನಾನು ಮಾಡಿಟ್ಟಿರೋಂಥ ಶಾವಿಗೆ ಬಾತ್ ತಿಂದ್ಕೊಂಡು ಟಿಫನ್ ಕೂಡ ತುಂಬಿಸ್ಕೊಂಡು ನಾನು ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ನನ್ನ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.